ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ तस्मै श्री गुरवे नमः. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 30 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ. ದಕ್ಷತೆ ವಹಿಸಬೇಕು ಪ್ರಪಂಚದಲ್ಲಿ, ಮನಸ್ಸನ್ನು ಇಡಬೇಕು ಭಗವಂತನಲ್ಲಿ. ಇವತ್ತು ಓವಿ ರೂಪದಲ್ಲಿದೆ. ದಕ್ಷತೆ ವಹಿಸಬೇಕು ಪ್ರಪಂಚದಲ್ಲಿ, ಮನಸ್ಸನ್ನು ಇಡಬೇಕು ಭಗವಂತನಲ್ಲಿ. ದಕ್ಷತೆ ಎಂಬುವ ಪದಕ್ಕೆ ಎಷ್ಟು ಮಹತ್ವ ಇದೆಯಪ್ಪ. ದಕ್ಷತೆ ಅಂದರೆ ಅಲರ್ಟ್ನೆಸ್. ಪರಮಾರ್ಥಕ್ಕೆ ಯಾರು ಬರ್ತಾರೋ ಅವ್ರಿಗೆ ದಕ್ಷತೆ ಇರಬೇಕು ಜೀವನದಲ್ಲಿ. ಪ್ರಪಂಚದಲ್ಲಿ ನಾವು ಹೆಂಗೆ ವ್ಯವಹಾರ ಮಾಡಬೇಕು, ಹೆಂಗೆ ವ್ಯವಹರಿಸಬೇಕು, ಆ ದಕ್ಷತೆ ಅನ್ನೋದಂದರೆ ಏನಪ್ಪ. ಅದಕ್ಕೆ ಗೂಢಾರ್ಥಕ್ಕೆ ಹೋದರೆ ನಾವು ಪರಮಾರ್ಥದಲ್ಲಿ ಏನೇನು ಕಲ್ತಿದ್ದೀವೋ, ಏನೇನು ಬೋಧಗಳನ್ನು ಗುರು ಮುಖೇಣ ಕಲ್ತ್ಕೊಂಡ್ವೋ, ಏನೇನು ಪಾಠಗಳನ್ನು ಕಲ್ತ್ಕೊಂಡ್ವೋ ವೇದಾಂತದ್ದು, ಅದೆಲ್ಲವನ್ನು ಆಚರಣೆ ಮಾಡುವ ಸ್ಥಳ ಎಲ್ಲಿದೆಯಪ್ಪ? ಪ್ರಪಂಚ. ಅದು ಎಲ್ಲಿ ಬರಬೇಕದು? ಅದು ಅನುಭವ ನಮಗೆ ಎಲ್ಲಿ ಬರಬೇಕು? ನಾವೀಗ ಅದನ್ನು ಗುರುಗಳು ಹೇಳ್ತಾರೆ ನಮಗೆ, ಸಾಧನೆ ಮಾಡ್ತಾ ಮಾಡ್ತಾ ನಿಮ್ಮ ಧ್ಯಾನದ ಅವಸ್ಥೆಗೆ ಹೋಗ್ತೀರಾ, ಮೌನದ ಕಡೆಗೆ ಹೋಗ್ತೀರಾ, ಹೆಚ್ಚು ಮಾತಾಡಬೇಕು ಅಂತ ಅನಿಸೋದಿಲ್ಲ, ಏಕಾಂತವಾಸ ಬಯಸ್ತೀರಾ, ಪರಮಾತ್ಮನೊಡನೆ ಯಾವಾಗಲೂ ಇರಬೇಕು ಅಂತ ಇಚ್ಛೆ ಮಾಡ್ತೀರಾ. ಇದೆಲ್ಲವೂ ನಾವು ಕೇಳಿದ್ವಿ. ಇದೆಲ್ಲವೂ ನಮ್ಮ ಅನುಭವಕ್ಕೆ ಒಂದೊಂದು ಪರಮಾರ್ಥದ ಅನುಭವ ಬರ್ತಾ ಹೋಗುತ್ತೆ. ಆದರೆ ಆ ಪರಮಾರ್ಥದ ಅನುಭವ ಪಡ್ಕೊಳ್ಳಿಕ್ಕೆ ಪ್ರಯೋಗಶಾಲೆ ಯಾವುದಪ್ಪ ಅಂದರೆ ಪ್ರಪಂಚ. ಆ ಪ್ರಪಂಚದಲ್ಲಿ ನಾನು ಎಷ್ಟು ದಕ್ಷತೆಯಿಂದ ಇದ್ದೀನಿ, ಆ ಪರಮಾರ್ಥದ ಅನುಭವ ಅಲ್ಲಿ ಬಳಸೋಕ್ಕೆ ಪರಮಾತ್ಮ ನಮಗೆ, ಗುರು ನಮಗೆ ಕಳಿಸ್ತಾನಲ್ಲಿ, ಜಗತ್ನಲ್ಲಿ ಬಿಡ್ತಾನೆ ನಮಗೆ. ಈಗ ತೋರ್ಸಪ್ಪ, ಈ ಪರಮಾರ್ಥದ ಏನು ಅನುಭವ ತಗೊಂಡಿದೆಯೋ ಇದನ್ನು ದಕ್ಷತೆಯಿಂದ ಹೆಂಗೆ ಜೋಕ್ಯದಲ್ಲಿ ಪ್ರಪಂಚವನ್ನು ಮಾಡ್ತೀಯಾ, ಅವಾಗ ನೀನು ನಿಜವಾದ ಶಿಷ್ಯನೋ, ಸಾಧಕನೋ ಅಥವಾ ಪಾರಮಾರ್ಥಿಕನೋ ಅಂತ ಗುರ್ತು ಹಿಡಿಲಿಕ್ಕೆ ಬರುತ್ತೆ. ಇಲ್ಲ ಕೇಳಿ ಸುಮ್ಮನೆ ಸತ್ಸಂಗ ಕೇಳಿ ಅದನ್ನು ಚಿಂತನ ಮನನ ಆಚರಣೆಯಲ್ಲಿ ತರಲಿಲ್ಲ, ಕೇವಲ ವೇದಾಂತ ಕೇಳಿ ಸುಮ್ಮನೆ ಕೃಷ್ಣ ಹಿಂಗೆ ಮಾಡ್ತಿದ್ದ. ಭಾಗವತದಲ್ಲಿ ನಾವು ಕೇಳ್ತೀವಿ, ಕೃಷ್ಣ ಪರಮಾತ್ಮ ಎಷ್ಟು ಒಂದು ಆದರಾತಿಥ್ಯ ಭಾವದಿಂದ ನಕುಲ ಸಹದೇವರನ್ನು ಅಪ್ಕೋತಾನಂತೆ, ಸಣ್ಣವರಿದ್ದಾರೆ ಅಂತ. ಯುಧಿಷ್ಠಿರನಿಗೆ ಮಹಾರಾಜ್ ಅಂತ ಸಂಬೋಧನೆ ಮಾಡ್ತಾನಂತೆ. ಅರ್ಜುನನಿಗೆ ಸಖ್ಯತ್ವ ಭಾವದಿಂದ ಹತ್ರ ಕರ್ಕೋತಾನಂತೆ. ಕುಂತಿ ಮಾತಾ ಬುವಾ ಅಂತ ಅವಳಿಗೆ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾನಂತೆ. ಇವೆಲ್ಲ ನಾವು ಕೇಳಿರ್ತೀವಿ ಭಾಗವತದಲ್ಲಿ. ಆದರೆ ನಮ್ಮ ಜೀವನದಲ್ಲಿ ಆಚರಣೆ ಮಾಡೋಕ್ಕೆ ಬಂದಾಗ ಇವೆಲ್ಲ ಮರ್ತು ಹೋಗ್ಬಿಡ್ತೀವಿ. ನಮ್ಕಿನ್ನ ದೊಡ್ಡವರಿದ್ದಾರೆ, ಹಿರಿಯೋರಿದ್ದಾರೆ, ಗುರುಜನರಿದ್ದಾರೆ, ಅವ್ರಿಗೆ ಮಾನ ಸಮ್ಮಾನವನ್ನು ಮಾಡಬೇಕು. ಈ ದಕ್ಷತೆನ ಮರ್ತು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಮಹಾರಾಜರು ಎಷ್ಟು ಅವರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ, ಕಳಕಳಿಯಿಂದ ನಮಗಿದೆಲ್ಲ ಪಾಠವನ್ನು ಹೇಳ್ಕೊಡ್ತಾರೆ. ಏನು? ದಕ್ಷತೆ ವಹಿಸಬೇಕು ಪ್ರಪಂಚದಲ್ಲಿ. ಏನು ಹೇಳ್ತಾರಪ್ಪ ಮಹಾರಾಜರು? ಎಲ್ಲರನ್ನು ಇಡಬೇಕು ಸಮಾಧಾನದಲ್ಲಿ, ಆದರೆ ಮನಸ್ಸನ್ನು ಇಡಬೇಕು ರಾಮನಲ್ಲಿ. ಭಗವಂತನನ್ನು ಸ್ಮರಿಸಿ ವ್ಯವಹರಿಸಿದರೆ ಜಗತ್ತಿನಲ್ಲಿ, ಅಂದರೆ ಪಶ್ಚಾತ್ತಾಪಕ್ಕೆ ಕಾರಣವಿಲ್ಲ ಅಲ್ಲಿ. ಪಶ್ಚಾತ್ತಾಪನೇ ಮಾಡೋಕ್ಕೆ ಪ್ರಸಂಗ ಬರೋದಿಲ್ಲ. ಯಾವಾಗ ನಾಹಂಕರ್ತ ಹರಿಕರ್ತ ಎಲ್ಲವೂ ಈಶ್ವರನ ಇಚ್ಛೆಯಿಂದ ಆಗ್ತಿದೆ, ಈಶ್ವರ ಅರ್ಪಣಾಮಸ್ತು ಅಂತ ಹೇಳಿ ನಾವು ಅವನ ಚರಣಕ್ಕೆ ಎಲ್ಲವನ್ನು ಸಮರ್ಪಣೆ ಮಾಡಿದಾಗ ಪಶ್ಚಾತ್ತಾಪ ಮಾಡುವ ಭಾವನೆ ಅಥವಾ ಸಮಯ ಪ್ರಸಂಗ ಬರುವುದಿಲ್ಲ. ಆದ್ದರಿಂದ ಕೃತಿಗೆ ಇರಬೇಕು ಸಾಕ್ಷಿ ಭಗವಂತ. ಇದಕ್ಕೆ ಅನ್ನುವರು ನಿಜವಾದ ಪರಮಾರ್ಥ. ನಮ್ಮ ಕೃತಿಗೆ ಸಾಕ್ಷಿ ಯಾರಿರಬೇಕಪ್ಪ? ಪರಮಾತ್ಮ. ನಾವೇನಂತೀವಿ, ನಾವು ಕೃತಿ ಹೆಂಗೆ ಮಾಡಿರ್ತೀವಪ್ಪ, ಗುರು ಸನ್ಮುಖದಲ್ಲಿದ್ದಾಗ ಒಂಥರ ವ್ಯವಹಾರ ಮಾಡ್ತೀವಿ, ನಾವು ಭಾಳ ಒಳ್ಳೆಯರಿದ್ದೀವಿ, ಸಾತ್ವಿಕರಿದ್ದೀವಿ ಅಂತ. ಅದೇ ಗುರು ಮರೆ ಮಾಚಿದ ಕೂಡಲೇ ನಾವೇನು ಮಾಡ್ತೀವಿ, ನಮ್ಮ ಒಂದು ನಿಜವಾದ ಬಣ್ಣವನ್ನು ತೋರಿಸ್ತೀವಿ. ನಾವು ಹೆಂಗೆ ಮನೆಯಲ್ಲಿ ಮಹಾರಾಜರು ಒಂದು ಸತಿ ಹೇಳ್ತಾರೆ, ಒಬ್ಬರು ಮನೆಯಲ್ಲಿ ಹೋಗಿ ಒಬ್ಬರು ಗಂಡ ಹೆಂಗೆ ತನ್ನ ಹೆಂಡತಿ ಜೊತೆ ವರ್ತನೆ ಮಾಡ್ತಾನೆ ಅದನ್ನು ನೀವು ನೋಡಿದ್ರೆ ಗೊತ್ತಾಗತ್ತೆ ಅವ್ನು ಪರಮಾರ್ಥದಲ್ಲಿ ಎಲ್ಲಿದ್ದಾನಪ್ಪ ಅಂತ ಶ್ರೀ ಮಹಾರಾಜರು ಒಂದು ಪ್ರಸಂಗದಲ್ಲಿ ಹೇಳ್ತಾರೆ. ಅವನು ಯಾವ ರೀತಿಯಲ್ಲಿ ಅವನು ಹೆಂಡತಿ ಜೊತೆ ವರ್ತನೆ ಮಾಡ್ತಾನೆ ಅದರಿಂದ ಗೊತ್ತಾಗುತ್ತೆ ಅವ್ನು ಪರಮಾರ್ಥದಲ್ಲಿ ಹೆಂಗೆ ವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಯಾಕೆಂದರೆ ಪ್ರತಿಯೊಂದು ಸಮಯದಲ್ಲೂ ಆ ಪರಮಾತ್ಮ ನಮ್ಮನ್ನು ಅವನು ಸಾಕ್ಷಿ ಭಾವದಿಂದ ನಮ್ಮನ್ನು ನೋಡ್ತಾ ಇರ್ತಾನೆ, ನಾವು ಏನು ಕರ್ಮಗಳನ್ನು ಕೃತಿಗಳನ್ನು ಮಾಡ್ತಿದ್ದೀವಿ ಅಂತ. ವ್ಯವಹಾರ ಮಾಡಬೇಕು, ವ್ಯವಹಾರ ಜ್ಞಾನಕ್ಕೆ ಅನುಸಾರ, ಪರಮಾರ್ಥ ಮಾಡಬೇಕು ಗುರು ಆಜ್ಞೆ ಅನುಸಾರ. ಕಲಿಯಾಯಿತು ಬಹಳ ಪ್ರಬಲ,
ನಾಲ್ಕು ಕಡೆಗೆ ಎದ್ದಿತು ಗದ್ದಲ. ಚಿತ್ತವನ್ನು ಇಡಬೇಕು ರಾಮನಲ್ಲಿ ಸ್ಥಿರವಾಗಿ, ಕಾರ್ಯವಾಗುವುದು ಸರಿಯಾಗಿ. ಶಾಂತವಾಗಿ ಕೂಡಬೇಕು ಒಂದು ಸ್ಥಾನದಲ್ಲಿ, ರಾಮನನ್ನು ಸ್ಮರಿಸಬೇಕು ಮನಸ್ಸಿನಲ್ಲಿ. ಪ್ರಯತ್ನದ ಕೊನೆಗೆ ಪರಮಾತ್ಮನನ್ನು ಚಿತ್ತದಲ್ಲಿ ಇಟ್ಕೊಳ್ಳಬೇಕು ಆ ಲಕ್ಷಣಗಳನ್ನು. ವ್ಯವಹಾರದಲ್ಲಿ ಇಟ್ಕೊಳ್ಳಬೇಕು ದಕ್ಷತೆಯನ್ನು. ಆದದ್ದೆಲ್ಲ ಆಗಿ ಹೋಯಿತು ಹಿಂದೆ, ಆಗುವುದೆಲ್ಲ ಆಗಲಿ ಮುಂದೆ. ಮಾಡಬಾರದು ಅದರ ವಿಚಾರ. ಸ್ಮರಿಸಬೇಕು ಚಿತ್ತದಲ್ಲಿ ಇಂದು ರಘುವೀರ. ಇಲ್ಲ ನಷ್ಟದ ವ್ಯಾಪಾರ ಅವರ ಯಾರ ಮನೆಯಲ್ಲಿ ಇರುವನೋ ರಘುವೀರ. ಪ್ರಯತ್ನದಿಂದಲೇ ಜಗತ್ತು ಸುಖಿಯಾಗಲು ಆಗುತ್ತಾ ಇದ್ದಲ್ಲಿ ತುಂಬಿಕೊಳ್ಳುತ್ತಿರುವುದಿಲ್ಲ ದುಃಖದ ಗಾಳಿ. ಆದ್ದರಿಂದ ಪರಮಾತ್ಮ ಹಾಗೂ ಪ್ರಯತ್ನಗಳನ್ನು ಜೋಡಿಸಬೇಕು ಇಬ್ಬರನ್ನು. ನಮ್ಮ ಕರ್ತವ್ಯ ಏನಿದೆಯಪ್ಪ, ನಾವು ಪ್ರಯತ್ನ ಮಾಡಬೇಕು. ಗುರು ಹೇಳಿರ್ತಾನೆ, ಈ ದಾರಿದಲ್ಲಿ ಹೋದರೆ ನಿನಗೆ ಭಗವಂತ ಕಾಣಿಸ್ತಾನಪ್ಪ. ಅದೇ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು. ದಾರಿ ನಮಗೆ ಕಂಡೇ ಕಾಣಿಸುತ್ತೆ. ಪ್ರಯತ್ನ ಹಾಗೂ ಪರಮಾತ್ಮ ಎರಡರದ್ದು ಜೋಡಣೆ ಮಾಡಬೇಕು. ಅಂದರೆ ಕಠಿಣವೆನಿಸುವುದು ಮನಸ್ಸಿಗೇನೋ, ಯಾವುದರಲ್ಲಿ ಅನಿಸುವುದೋ ಹಿತ, ತೊಡಗುವುದು ಅದರಲ್ಲಿ ಚಿತ್ತ. ಗುರುಗಳು ಹೇಳಿದ್ದು ನಾವು ಒಪ್ಕೊಳ್ಳೋದಿಲ್ಲ ಅಷ್ಟು ಬೇಗ. ಇವೆಲ್ಲ ಕಠಿಣ ಇದೆ ಗುರುಗಳೇ, ನೀವು ಹೇಳಿದ್ದು ಸಾಧನೆ ಮಾಡೋಕ್ಕೆ ಕಠಿಣ. ಯಾಕೆಂದರೆ ಪ್ರಪಂಚದಲ್ಲಿ ನಾವೆಲ್ಲ ಏನನ್ನು ಅನುಭವ ಪಟ್ಟಿರ್ತೀವೋ ಆ ಪ್ರಪಂಚದಲ್ಲಿ ಬಳಕೆ ಮಾಡೋ ಸಮಯಕ್ಕೆ ನಮ್ಮ ಕ್ರೋಧ ಕಡಿಮೆ ಆಯಿತಾ, ನಮ್ಮ ಲೋಭ ಕಡಿಮೆ ಆಯಿತಾ ಅಂತ ಗುರು ನೋಡ್ತಿರ್ತಾನೆ ಪ್ರಪಂಚದಲ್ಲಿ ನಾವು ಹೆಂಗೆ ವ್ಯವಹಾರ ಮಾಡ್ತಿದ್ದೀವಿ ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ, ಯಾತ್ರ ನಮಗೆ ಹಿತ ಅನಿಸತ್ತೆ ಅದರಲ್ಲಿ ನಮ್ಮ ಮನಸ್ಸನ್ನು ಚಿತ್ತವನ್ನು ತೊಡಗಿಸ್ಬೇಕು. ಚಿತ್ತವನ್ನು ಇಡಬೇಕು ಭಗವಂತನಲ್ಲಿ, ದೇಹವನ್ನು ತೊಡಗಿಸಬೇಕು ವ್ಯವಹಾರದಲ್ಲಿ. ಚಿತ್ತದಲ್ಲಿರಬೇಕು ವಚನವಂದು, ಎಂದೂ ಭಗವಂತನು ದೂರವಾಗಬಾರದು. ರಾಮನೇ ನನ್ನ ಒಡೆಯನು, ಅವನೇ ನನ್ನ ರಕ್ಷಕನು ತಿಳಿದುಕೊಂಡು ಮನಸ್ಸಿನಲ್ಲಿ ಇದನ್ನು ವಿಷಯಗಳ ಯೋಗ್ಯತೆ ಅನುಸಾರ ಮಾಡಬೇಕು ಸಹವಾಸವನ್ನು. ಯಾವ ವಿಷಯಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಕೊಡಬೇಕು. ವಿಷಯ, ವ್ಯಕ್ತಿ, ವಸ್ತು, ಜಗತ್ತು ಎಷ್ಟು ಮಹತ್ವ ಕೊಡಬೇಕು ಅದರ ಯೋಗ್ಯತಾ ಅನುಸಾರವಾಗಿ ಮಹತ್ವ ಕೊಡಬೇಕು. ಇಲ್ಲಿದ್ದೆಲ್ಲ ಮಾತು, ಇಲ್ಲಿದ್ದೆಲ್ಲ ವಿಷಯಗಳನ್ನು ಮಾತಾಡಿ ಅಥವಾ ಅದರಲ್ಲಿ ನಮ್ಮ ಸಮಯನ ವ್ಯರ್ಥ ಮತ್ತು ನಮ್ಮ ಊರ್ಜಾನ ಹಾಳು ಮಾಡ್ಕೋಬಾರ್ದು. ದೇಹವಾಗಬೇಕು ರಾಮಾರ್ಪಣ, ಮುಖದಲ್ಲಿ ಇರಬೇಕು ನಾಮಸ್ಮರಣ. ಸಂತರ ಸಂಗತಿ ರಾಮನಲ್ಲಿ ಪ್ರೀತಿ, ಅವನೇ ಧನ್ಯನಾಗುವನು ಈ ಜಗದಿ. ಯಾರು ಸಂತರ ಸಂಗತಿ ಮಾಡ್ತಾರೋ, ರಾಮನಲ್ಲಿ ಪ್ರೀತಿ ಇಡ್ತಾರೋ ಅವರೇ ಜಗತ್ತಿನಲ್ಲಿ ಧನ್ಯರಾಗ್ತಾರೆ. ಕಾಯ್ದುಕೊಂಡು ವ್ಯವಹಾರವನ್ನು ಕಾಯ್ದುಕೊಳ್ಳಬೇಕು ಪರಮಾರ್ಥವನ್ನು. ಪರಮಾರ್ಥನೂ ಕಾಯ್ಕೋಬೇಕು, ನಮ್ಮದು ಪ್ರಪಂಚನೂ ಕಾಯ್ಕೋಬೇಕು. ಪ್ರಪಂಚ ಮಾಡಿದ್ರೆ ಪರಮಾರ್ಥ ಬಿಡೋದಲ್ಲ, ಪರಮಾರ್ಥ ಮಾಡಿದ್ರೆ ಪ್ರಪಂಚವನ್ನು ಬಿಡೋದಿಲ್ಲ. ಯಾಕೆಂದರೆ ರಾಮನೇ ಆ ಪ್ರಪಂಚವನ್ನು ನಮಗೆ ಕೊಟ್ಟಿದ್ದಾನೆ. ರಾಮನಿರಬೇಕು ಹೃದಯದಲ್ಲಿ, ಜಪಿಸಿಕೊಂಡಿರಬೇಕು ವ್ಯವಹಾರದಲ್ಲಿ. ಹೃದಯದಲ್ಲಿ ರಾಮನ್ನ ಕೂಡಿಸಿ ವ್ಯವಹಾರದಲ್ಲಿ ಸದಾ ಕಾಲ ಅವನ ನಾಮವನ್ನು ಜಪಿಸುತ್ತಾ ಎಲ್ಲ ಕರ್ಮಗಳನ್ನು ಮಾಡಬೇಕು. ರಾಮಚಿಂತನ, ನಾಮದ ಅನುಸಂಧಾನ, ವೃತ್ತಿ, ಭಗವತ್ ಪರಾಯಣ, ಸಾಧು ಸಂಗತಿ, ಮಾನ. ಅತಿಥಿ ಅಭ್ಯತಗರಿಗೆ ಅನ್ನದಾನ, ಅಭ್ಯಾಗತರಿಗೆ ಅನ್ನದಾನ, ಭಗವಂತನ ಭಯದಿಂದ ವರ್ತನ. ಇದಕ್ಕಿಂತ ಪರಮಾರ್ಥವಿಲ್ಲ ಅನ್ಯ. ಅತಿಥಿ ಬಂದರೆ, ಫ್ರೆಂಡ್ಸ್ ಬಂದರೆ, ಯಾರು ಬಂದರೆ ಅವಾಗ ಅನ್ನದಾನಗಳನ್ನು ಮಾಡಬೇಕು. ಪರಮಾತ್ಮನೇ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಆದರದಿಂದ ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡಬೇಕು. ಇದಕ್ಕಿಂತ ಪರಮಾರ್ಥವಿಲ್ಲ ಅನ್ಯ. ದಕ್ಷತೆ ಇರಬೇಕು ಪ್ರಪಂಚದಲ್ಲಿ, ಮನಸ್ಸನ್ನು ಇಡಬೇಕು ಭಗವಂತನಲ್ಲಿ. ಅಂಥವನಿಗೆ ಭಗವಂತನೇ ದಾತ, ಮಾಡಬೇಕಾಗಿಲ್ಲ ಯಾವುದೇ ಚಿಂತ. ಪರಟೆ ಇರುವುದರಿಂದಾಗಿ ಕೊಬ್ಬರಿ ಇರುವುದು ಸುರಕ್ಷಿತವಾಗಿ. ಪರಟೆ ಇರೋದಕ್ಕೆ ಕೊಬ್ಬರಿ ಒಳಗಿನ ಸುರಕ್ಷಿತವಾಗಿರುತ್ತೆ.
ನಾವು ದೇಹದ ಸಂಬಂಧವಿಟ್ಟುಕೊಂಡು ಹೀಗೆ ಭಗವಂತನ ಇರಬೇಕು ಚಿತ್ತದೊಳಗೆ. ಹೆಂಗೆ ಒಳಗೆ ಕಾಯಿ ಸೂಕ್ಷ್ಮಾತಿ ಸೂಕ್ಷ್ಮದ ಕಾಯಿ ಅಂದರೆ ಹೆಂಗೆ ಸಾಫ್ಟ್ ಆಗಿರುತ್ತೆ, ಆದರೆ ಆ ಸಾಫ್ಟ್ ಕಾಯಿನ ಕಾಪಾಡೋದು ಯಾರು? ಹೊರಗಡೆ ಇರೋದು ಪರಟೆ. ಅದರಂತೆ ನಮ್ಮ ಚಿತ್ತದಲ್ಲಿ ಭಗವಂತನನ್ನು ಕಾಪಾಡಿಕೊಂಡು ಹೊರಗಡೆಯಿಂದ ನಾವು ಏನು ಮಾಡಬೇಕಪ್ಪ? ದೇಹದ ಸಂಬಂಧವಿಟ್ಟುಕೊಂಡು ಹೀಗೆ ಹೆಂಗಪ್ಪ? ಸದಾ ಭಗವಂತನಲ್ಲ ಧ್ಯಾನದಲ್ಲಿ ದೇಹವನ್ನು ಪ್ರಪಂಚದಲ್ಲಿ ಅವನ ಕೊಟ್ಟಿರೋ ಕೆಲಸ ಅಂದ್ಬಿಟ್ಟು ತೊಡಗಿಸಿ ಚಿತ್ತದಲ್ಲಿ ಯಾವಾಗಲೂ ಭಗವಂತ ಇರಬೇಕು. ಮಾಡಿಕೊಳ್ಳಬೇಕು ಪರಮಾರ್ಥದ ಸಂರಕ್ಷಣ. ಮನವನ್ನು ಮಾಡಿ ರಾಮಾರ್ಪಣ. ಪ್ರಪಂಚದಲ್ಲಿರಬೇಕು ಲಕ್ಷ್ಯ, ಕರ್ತವ್ಯದಲ್ಲಿರಬೇಕು ದಕ್ಷ. ಆದರೂ ಬಿಡಬಾರದು ರಾಮನ ಪಕ್ಷ. ಪ್ರಪಂಚದ ಕೊನೆಗೆ ಪರಮೇಶ್ವರನು, ಬಿಡಬಾರದು ಸಜ್ಜನರ ಈ ಮಾತವನ್ನು. ಬಿಂಬಿಸಬೇಕು ಮನಸ್ಸಿನಲ್ಲಿ ಇದನ್ನು. ಪ್ರಾರಂಭದಲ್ಲಿ ಸ್ಮರಿಸಿದರೆ ರಾಮನನ್ನು, ಅವನಿಗೆ ಪ್ರಯತ್ನದ ಕೊನೆಗೆ ರಾಮನು. ಪ್ರಾರಂಭದಲ್ಲೂ ರಾಮ, ಮಧ್ಯದಲ್ಲೂ ರಾಮ, ಅಂತ್ಯದಲ್ಲೂ ರಾಮ. ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ನಾನು ರಾಮನ್ನ ಸ್ಮರಿಸಿದ್ರೆ ಪ್ರಯತ್ನದ ಕೊನೆಯದಲ್ಲೂ ಏನು ಬರುತ್ತಪ್ಪ? ರಾಮ, ಎಲ್ಲ ನಿನಗೂ ಅರ್ಪಣೆ ಮಾಡಿದ್ದೀನಪ್ಪ ಇಟ್ಟುಕೊಂಡು ಇದೇ ವಿಶ್ವಾಸವನ್ನು ಸುಖದಿಂದ ಸಾಧಿಸಬೇಕು ಸಂಸಾರವನ್ನು. ಕರ್ತವ್ಯದಲ್ಲಿ ಭಗವಂತನ ಸ್ಮರಣೆ, ಇದೇ ಸಮಾಧಾನದ ಸಾಧನೆ. ಮನಪೂರ್ವಕ ಮಾಡಬೇಕು ಪ್ರಯತ್ನವನ್ನು, ಇಟ್ಟುಕೊಳ್ಳದೆ ಫಲಾಪೇಕ್ಷೆಯನ್ನು. ತತ್ಪರರಾಗಿರಬೇಕು ಕರ್ತವ್ಯದಲ್ಲಿ, ನಿಸ್ವಾರ್ಥ ಬುದ್ಧಿ ಇರಬೇಕು ಜೊತೆಯಲ್ಲಿ. ಯಾವಾಗಲೂ ಕರ್ತವ್ಯದಲ್ಲಿ ತತ್ಪರರಾಗಿರಬೇಕು, 100% ಅಲರ್ಟ್ ಆಗಿರಬೇಕು, ಕೆಲಸಗಳನ್ನು ಮಾಡಬೇಕು. ಆದರೆ ಬುದ್ಧಿ ಹೆಂಗಿರಬೇಕು? ನಿಸ್ವಾರ್ಥ ಬುದ್ಧಿ ಜೊತೆಗಿರಬೇಕು. ದೇಹದ ಸ್ಮರಣೆ ಇರುವವರೆಗೆ ವ್ಯವಹಾರ ಕಾಯ್ದುಕೊಳ್ಳಬೇಕು ಅಲ್ಲಿಯವರೆಗೆ. ಆದ್ದರಿಂದ ಪ್ರಯತ್ನ ಮಾಡಬೇಕು ಕರ್ತವ್ಯವೆಂದು. ಯಶ ಕೊಡುವುದು ಬಿಡುವುದು ಭಗವಂತನಿಗೆ ಸೇರಿದು. ಯಶ ಕೊಡೋದು ಬಿಡೋದು ಎಲ್ಲವೂ ಭಗವಂತನಿಗೆ ಸೇರಿದೆ. ನಮ್ದೇನೂ ಇಲ್ಲ. ಈ ದೇಹ ಅಂದರೆ ಏನಪ್ಪ? ಒಂದು ಸಾಧನ ಅಂದರೆ ಟೂಲ್. ಈ ದೇಹದ ಮುಖಾಂತರ ಪರಮಾತ್ಮ ಏನೇನೆಲ್ಲ ಕೆಲಸ ಮಾಡಿಸ್ತಾನೋ ಅದು ಅವನಿಗೆ ಒಪ್ಪಿಸ್ಬಿಡ್ಬೇಕು. ಆ ರಾಮನಿಗೆ ಒಪ್ಪಿಸಿ, ನಿನ್ನ ದೇಹ ಇದು, ನೀನು ಏನು ಮಾಡಿಸ್ತೀಯೋ ಪರಮಾತ್ಮ ಆ ಕೆಲಸಗಳನ್ನು ಮಾಡಿಸಪ್ಪ. ನಾನು ಜೋಕೆಯಿಂದ ದಕ್ಷತೆಯಿಂದ ಆ ಎಲ್ಲ ವ್ಯವಹಾರವನ್ನು ಸಂಭಾಳಿಸಿ ಪ್ರಯತ್ನಪೂರ್ವಕವಾಗಿ ನೀನು ಕೊಟ್ಟಿರೋ ಪ್ರಪಂಚವನ್ನು ನಿನಗೆ ಅರ್ಪಣೆ ಮಾಡುತ್ತೇನೆ. ಅವಾಗ ಫಲ ಏನು ಬರುತ್ತೆ? ಯಾವ ಫಲ ಬಂದರೂ ನಮಗೆ ಒಪ್ಪಿಗೆ ಇರುತ್ತೆ ಅವಾಗ. ಯಾಕೆಂದರೆ ರಾಮನ ಕೆಲಸ ಮಾಡಿದ್ಮೇಲೆ ಅದು ರಾಮನಿಗೆ ಅರ್ಪಣೆ ಆದಮೇಲೆ ರಾಮನ ಮನಸ್ಸಿಗೆ ಏನು ಇಚ್ಛಾ ಬರುತ್ತೋ ರಾಮ ಅದನ್ನೇ ಫಲವನ್ನು ನಮಗೆ ಕೊಡ್ತಾನೆ. ಇಂದಿನ ಬೋಧವಚನ, ರಾಮನೇ ದಾತ ಎಂದು ಮನಸ್ಸಿನಲ್ಲಿ ತಿಳಿದುಕೊಂಡು ವ್ಯವಹರಿಸಬೇಕು ಜಗತ್ತಿನಲ್ಲಿ. ರಾಮನೇ ದಾತ, ರಾಮನೇ ಕರ್ತ, ಕರವಿತ, ಎಲ್ಲವೂ ಅವನೇ ನಿಯಾಮಕ ಅಂತ ಯಾವಾಗ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬರುತ್ತೋ ಆವಾಗ ಜಗತ್ತಿನಲ್ಲಿ ವ್ಯವಹಾರ ಮಾಡುವಾಗ ನಾವು ಅದನ್ನು ದಕ್ಷತೆಯಿಂದ ತಿಳ್ಕೊಂಡು ಆ ವ್ಯವಹಾರವನ್ನು ಕಾಪಾಡ್ತೀವಿ. ಲೋಕ ಸಮಸ್ತ ಸುಖಿನೋ ಭವಂತು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.